ಜಂಕ್ಷನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗಡೆ. ಪ್ರಾಣೇಶ್ ಹೇಳ್ತಾರೆ ಉಪ್ಪು ಹುಳಿ ಖಾರ ಜೋಕ್ಸ್, ಹಾಸ್ಯ ಸಾಮ್ರಾಟನ ಕಚಕುಳಿ ಮಾತುಗಳು, ಮಾತಿನ ಮಲ್ಲನ ಮರೆಯಲಾರದ ಹಾಸ್ಯ. ಇದುವೇ ಈ ಹೊತ್ತಿನ ವಿಶೇಷ ಕಾಮಿಡಿ ಜಂಕ್ಷನ್. ಒಂದು ಕ್ಷಣದ ನಗು ನಮ್ಮ ಇಡೀ ದಿನಕ್ಕೆ ಬೇಕಾಗುವಷ್ಟು ನೆಮ್ಮದಿಯನ್ನ ತಂದುಕೊಡುತ್ತೆ. ಒಂದಿಷ್ಟು ಹಾಸ್ಯ ಲೀಲೆಗಳು ನಮ್ಮ ಮನಸ್ಸಿಗೆ ಖುಷಿಯನ್ನ ನೀಡುತ್ತವೆ. ಹಾಗಂತಾನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸ್ಯ ದಿಗ್ಗಜ ಪ್ರಾಣೇಶ್ ನಿಮಗಾಗಿ ದಿ ಬೆಸ್ಟ್ ಜೋಕ್ಸ್ ಅನ್ನ ಹೇಳ್ತಾರೆ. ಕೇಳಿ, ಎಂಜಾಯ್ ಮಾಡಿ. ಈಗ ಇಂಗ್ಲೀಷ್ ಮೀಡಿಯಂ ಸಾಲಿ ಬಂದಿತ್ತು. ನಾನು ಸಿದ್ಲಿಂಗ ಬಜಾರ್ದ ನಿಂತಿದ್ವಿ. ನಮ್ಮ ಸಾಲಿ ಒಬ್ಬ ಇಂಜಿನಿಯರ್ ಮಗ ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹಚ್ಚಿಬಿಟ್ಟರು. ಹೋಗಿ ಇಂಗ್ಲೀಷ್ ಮೀಡಿಯಂ ಸಾಲಿ ಕಾನ್ವೆಂಟ್ ಬಂದಿದ್ದೆ, ಕಾನ್ವೆಂಟ್. ನಾನು ಅಲ್ಲಿಗೆ ಹಚ್ತೇನೆ. ಅವ್ನು ಬಂದು ಸಿದ್ಲಿಂಗ ನಾನು ಮಾತಾಡ್ತಿದ್ದಿಲ್ಲ. ಸಿದ್ಲಿಂಗ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಿ ನಾನು ಕಾನ್ವೆಂಟ್ ಅದು. ಏನು ಸ್ಪೆಷಲ್ ಐತಿಲ್ಲ, ಡ್ರೆಸ್ ಅವರ ಕೊಡ್ತಾರಲ್ಲೇ, ನೀವು ಅಷ್ಟು ಬಡವ್ರು ಅಲ್ಲೇ ಬಟ್ಟೆ ಅವ್ರು ತೆಗಿಸ್ಕೊಂಡು ಹಾಕೋಣಕ್ಕೆ ಬಟ್ಟೆ ಕೊಡ್ಸಂಗಿಲ್ಲ. ನಿಮ್ಮ ಅಪ್ಪ ನಾವು ಎಷ್ಟು ಕರೆಕ್ಟ್ ಮಾತೋಡು. ಫೀಸಿನ ಬಟ್ಟೆ ಯೂನಿಫಾರ್ಮ್ ಅವ್ರ ಕೊಡ್ತಾರ, ನಿಮ್ಮ ಅಪ್ಪ ಕೊಡ್ಸೋದಲ್ಲ ಅದು. ಅದನ್ನು ಬಿಡಲೇ ಲೇ, ನನಗೆ ಕರ್ಕೊಂಡು ಹೋಗೋಕೆ ಬಸ್ ಬರ್ತೈತೆ 9 ಗಂಟೆಗೆ ಬಸ್, ಸಾಲಿ ಬಸ್. ಸೊಳೆ ಮಗನ ಅಂದ. ನನ್ನ ಕರ್ಕೊಂಡು ಹೋಗೋಕೆ ನಮ್ಮ ಹೆಡ್ ಮಾಸ್ತರ್ನ ಬರ್ತಾನೆ. ಬಸ್ ಹೆಚ್ಚ ಹೆಡ್ ಮಾಸ್ತರ್ ಹೆಚ್ಚಲಿ. ಹೌದಾ? ಇದು ಕನ್ನಡ ಮೀಡಿಯಮ್ಗಳ ಶಾಲೆಗಳ ಪರಿಸ್ಥಿತಿ. ಮಾಸ್ತರ್ ಮನೆ ಮುಂದೆ ಬಂದು ಕೈ ಮುಗಿತಾನೆ, ನಿಮ್ಮ ಹುಡುಗನ ಸೇರಿಸಂತೆ ನಡೆ ಅಂತ ಅವ್ನು ದಬ್ತೀವಿ. ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹಾಕ್ತೀವಿ. ಅದು ಹತ್ತಾಗೂ ಇಲ್ಲ, ಮತ್ತು ಮಗ ಇತ್ತಾಗೂ ಇಲ್ಲ. ಹಂಗೆ ಹಾಕೈತ್ರಿ. ಧೈರ್ಯನೇ ಇಲ್ಲ ಅದಕ್ಕೆ. ರಾತ್ರಿ 10 ಗಂಟೆಗೆ ತಲೆ ನೋಯ್ತೈತೆ ಅಂತ ಇಂಗ್ಲೀಷ್ ಮೀಡಿಯಮ್ ಮಗ ಹೇಳ್ರಿ ನೀವು. ಅದು ಹೋಗಿ ಗುಳಿಗಿತ್ರ ಮಮ್ಮಿ ಇಟ್ ಈಸ್ ಓವರ್ ನೈಟ್ ಯು ನೋ, ಆಲ್ ಸೈಡ್ ಈಸ್ ಡಾರ್ಕ್ ಯು ನೋ, ಅರ್ಲಿ ಮಾರ್ನಿಂಗ್ ಐ ವಿಲ್ ಬ್ರಿಂಗ್ ಯು, ಓಕೆ ಪ್ಲೀಸ್ ಗೋ ಟು ಸ್ಲೀಪ್ ಅಂತೈತೆ. ಇದು ಕನ್ನಡ ಮೀಡಿಯಮ್ ಮಗ ಓಣ್ಯಾಗಿಂದ ಯಾರ್ದಾರ ಸೈಕಲ್ ಇಸ್ಕೊಂಡೋಗಿ ಅವಾಗ ತಲೆ ಯಾಕೈತೈತೆ ಅಂತೆ. ಮುಂಜಾನೆಕಿ ಹೇಳಕ್ಕೆ ಆ ಹುಡುಗ 4 ಮಂದಿಯಾಗ ಬೆಳಿತೈತಿ, ಆಡಿ ಬೆಳಿತೈತಿ, ಗೆಳೆಯರದಾರ ಹುಡುಗ. 15 ನಿಮಿಷದ ದಾರಿನ 1:30 ಗಂಟೆ ಸಲ್ಲಿಸ್ಬೇಕು. ಆ ಕಡೆ ಲವರ್ ಇರ್ತಾಳೆ, ಈ ಕಡೆ ಲವರ್. ಹಾಯ್ ಪ್ರಿಯ, ಐ ಲವ್ ಯು ಅಂತ ಅವನು ಹೋದರೆ ನಮ್ಮ ಕಡೆ ಅಂತೂ 1 ನಿಮಿಷದಲ್ಲಿ ಅಪ್ಕೊಂಡ್ಬಿಡ್ತಾರೆ ಇಬ್ಬರು. ಮೈಸೂರಿನಲ್ಲಿ ಒಂದು 15 ನಿಮಿಷ ಸಿಗ್ನಲ್ ಲೈಟ್ ಇದೆ, ಸ್ವಲ್ಪ ಇರು ಅನ್ನು. ಬೆಂಗಳೂರಿನಲ್ಲಿ ಅವರು ವಯಸ್ಸಾಗೋವರೆಗೂ ಒಪ್ಪುಗಳದಾಗಲ್ಲ. ಯಾಕಂದರೆ 80 ಫೀಟ್ ರೋಡ್ಗಳು. 80 ಫೀಟ್ ರೋಡಲ್ಲಿ ಪ್ರತಿ 15 ನಿಮಿಷಕ್ಕೊಂದು ಸಿಗ್ನಲ್ಸು. ಒಂದೇ ಸಿಗ್ನಲ್ಗೆ 3 ಸಾರಿ ನಿಲ್ತಾರೆ ಬೆಂಗಳೂರು ಜನ. ಒಂದೇ ಸಿಗ್ನಲ್ಗೆ 5 ಗಾಡಿ ಹೋಗುತ್ತೆ, ಮತ್ತು ಸಿಗ್ನಲ್ ಬೀಳ್ತದೆ, ಮತ್ತು 5 ಗಾಡಿ. ನೋಡ್ಬೇಕು ತಂದೆ ಸ್ಕೂಲಿಗೆ ಮಗನ ಬಿಟ್ಟು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಗಾಡಿ ಕಿವಿ ಕೊಟ್ಟು ಕೇಳ್ರಿ ನೀವು. ಮೇಡಮ್ ಒಂದೊಂದು ದನಿ ಕೇಳ್ತೈತೆ, ಹುಡ್ರದಿಲ್ಲ ಇಲ್ರಿ. ಮೇಡಮ್ ಒದರ್ತಿರ್ತಾಳೆ, ಕೀಪ್ ಕ್ವಾಯ್ಟ್, ಡೋಂಟ್ ಮೂವ್, ಬಿ ಅಲರ್ಟ್, ಮೇಂಟೈನ್ ಸೈಲೆಂಟ್, ಲುಕ್ ಎಟ್ ಮೀ. ಆಕಿನ ನೋಡಿ 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 ಅವು ಹೊರಗೆ ಯಾರ ಬರಲಿ ಹಿಂಗೆ ನೋಡೋಕಾಯ್ತು ಬಿಡ್ತಾವ್ರಿ. ಹಂಗೆ ನೋಡಿದ್ವಿ ಅಂದ್ರೆ ಗಾಬರಿ ಆಗ್ಬೇಡ್ರಿ. ಅವು ಇಂಗ್ಲೀಷ್ ಮೀಡಿಯಮ್ ಇರ್ತಾವ. ಇವು ಕನ್ನಡ ಮೀಡಿಯಮ್ ಹುಡ್ರಿಗೆ 1 ಸೆಕೆಂಡ್ ಅಂತ ಇಂಗ್ಲೀಷ್ನಾಗ ಅಂತೀವಲ್ಲೋ ತಂದೆ, ಹೊಯ್ಕೊಳಕತ್ತೀರಿ ಇಲ್ಲಿ ಕನ್ನಡ ಅಂತೇಳಿ ಬಿಡಂಗಿಲ್ಲ ರೀ. ಅದನ್ನು ನಾವು ಹೋಗ್ತೀನಿ. ಕೆಲವು ಶಬ್ದ ನಾವು ಏನು ಮಾಡಗ ಒನ್ಸ್ ಮೋರ್ ಕನ್ನಡದಾಗ ಕಷ್ಟ ಐತಿ. ಕನ್ನಡದ ಏನು ಅನ್ಬೇಕು, ಇನ್ನೆಂಬು ಅದರಲ್ಲೇ ಅನ್ಬೇಕಾಗ್ತದೆ. ಇನ್ನೆಂಬೋಗಳಲ್ಲೇ ಬೇಡ, ಇದಕ್ಕಿಂತ ಒನ್ಸ್ ಮೋರ ಚಲೋ. ಕೆಲವು ಶಬ್ದಗಳನ್ನು ನಾವು ಕನ್ನಡದಲ್ಲೇ ಆಡಬೇಕು, ಕೆಲವು ಇಂಗ್ಲೀಷ್ನಾಗ. ಆದ್ರೆ ಕನ್ನಡದ ಏನು ವೈಶಿಷ್ಟ್ಯ ಅಂದ್ರೆ ಮಾತೃಭಾಷೆ ಆಗಿರೋದ್ರಿಂದ ಜಾಸ್ತಿ ಪದಗಳ ಸಂಗ್ರಹ ಐತ್ರಿ. ಈಗ ಸತ್ತ ಅನ್ನಕ ಇಂಗ್ಲೀಷ್ನಾಗ 1-2 ನೋ ಮೋರ್, ಎಕ್ಸ್ಪೈರ್ಡ್, ಮತ್ತು ಡೆಡ್, ಡೈಡ್ ಅಷ್ಟೇ ಅಲ್ರಿ. ಪಾಸ್ಡ್ ಅವೇ, ಡೆಡ್, ಡೈಡ್, ಡೆತ್ ಆಯಿತು, ನೋ ಮೋರ್, ಎಕ್ಸ್ಪೈರ್ಡ್. ಕನ್ನಡದಾಗ ತೊಗೊಳ್ರಿ, ಸತ್ತ, ನೆಗೆದು ಬಿದ್ದ, ನೆಲ್ಲಿಕಾಯಿ ಆದ, ಬಾಯಾಗ ಮಣ್ಣು ಹಾಕಿದ್ರು, ಶಟ್ಕೊಂಡೋದ, ಮಿಂಡ್ರಿಕೊಂಡೋದ, ಗೊಟ್ಟಕ್ಕಂದ, ವಿಕೆಟ್ ಒಗ್ದ. ಹೇಳ್ರಿ, ಹೊಯ್ಕೊಂತಂತ ಅವ ಇಲ್ಲಿ ಹೋಗ್ತಾನೆ, ಸತ್ತಿರ್ತಾನೆ, ಮುಂದೆ ಹೊಯ್ಕೊಂತಿರ್ತಾನೆ. ಎಷ್ಟದ ನೋಡಿ ಇರಲಿ, ತಪ್ಪಾಗಿರೋದ ಅಷ್ಟದವ. ಮಣ್ಣು ಹಾಕ್ಕೊಂಡು ಹೋದ, ಮ್ಯಾಗ ಮಕ ಮಾಡಿ ಹೋದ, ಬೆಳೆ ಬಟ್ಟಿ ವಸೂಲಿ ಏಸದವ. ಮಾತೃಭಾಷೆ ವೈಶಿಷ್ಟ್ಯ ಅಂದ್ರೆ ಪೂರಕ ಶಬ್ದಗಳು ಸಿಗ್ತಾವ ನಿಮಗೆ, ಇಂಗ್ಲೀಷ್ನಾಗ ಸಿಗೋದಿಲ್ಲ. ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.